ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ ನಾವೆಲ್ಲಿ ಹೋಗ್ತೀವಿ ಈ ವ್ಲಾಗಲ್ಲಿ ಹೇಳ್ತೀನಿ ಅಂತ. ಅದೇ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ಹಾಗೆ ನಾನು ಲಾಸ್ಟ್ ಟೈಮ್ ನನ್ನ ಕಸಿನ್ ಮನೆಗೆ ಹೋದಾಗ ಅಲ್ಲಿ ಒಂದು ಟಾಯ್ನ ನೋಡಿದ್ದೆ ನಾನು. ಅದು ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಅದನ್ನು ನಾನು ಎಲ್ಲ ಕಡೆ ಸರ್ಚ್ ಕೂಡ ಮಾಡಿದ್ದೆ ಆನ್ಲೈನಲ್ಲಿ, ಎಲ್ಲೂ ಸಿಕ್ಕಿರಲಿಲ್ಲ. ಈ ಒಂದು ಶಾಪಲ್ಲಿ ನನಗೆ ಈ ಟಾಯ್ ತುಂಬಾ ಇಷ್ಟ ಆಯಿತು, ಸಿಕ್ತು. ನನ್ನ ಮಗಳಿಗೂ ಕೂಡ ಈ ಟಾಯ್ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಈ ಟಾಯ್ನ ನಾನು ಪರ್ಚೇಸ್ ಮಾಡಿದೆ. ಈ ಟಾಯ್ ಜೊತೆ ತುಂಬಾ ಚೆನ್ನಾಗಿ ಆಡ್ತಾಳೆ ಅವಳು. ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಡೆಸ್ಟಿನೇಷನ್ ಎಲ್ಲಿ ಅಂತ ನಾನು ಈ ಮುಂದೆ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ನಮ್ಮ ಪಯಣನ ನಾವು ಸ್ಟಾರ್ಟ್ ಮಾಡಿದ್ವಿ ಸಿದ್ದಾಪುರಕ್ಕೆ. ಸೊ ಸಿದ್ದಾಪುರಕ್ಕೆ ಹೋಗಿಂದ ಮುಂಚೆ ನಾವಿಲ್ಲಿ ಫಿಶ್ ಏನಾದರೂ ತೊಗೊಂಡು ಹೋಗೋಣ, ಅಲ್ಲಿ ಹೋಗಿ ಅಡುಗೆ ಮಾಡ್ಬೋದು ಅಂತ ಕುಮಟಾ ಅಲ್ಲಿ ಫಿಶ್ ಮಾರ್ಕೆಟ್ಗೆ ಬಂದ್ವಿ. ಅಲ್ಲಿ ನಮಗೆ ಅಷ್ಟೊಂದು ಫಿಶ್ ಸಿಕ್ಕಿಲ್ಲ, ತುಂಬಾ ಕಮ್ಮಿ ಇತ್ತು. ಹಾಗೆ ಫ್ರೆಶ್ ಕೂಡ ಅಂತ ಅನಿಸಿಲ್ಲ. ಅದರಿಂದ ನಾನು ಮತ್ತೆ ವಾಪಸ್ ಬಂದ್ವಿ, ಅಲ್ಲಿ ಬೇಡ ಹೊನ್ನಾವರದಲ್ಲಿ ತೊಗೊಳ್ಳೋಣ ಅಂತ. ಹಾಗೆ ನಾವು ಕಾರ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಹೊನ್ನಾವರ ಬಂದರಿಗೆ. ಹೊನ್ನಾವರ ಬಂದರಲ್ಲಂತೂ ತುಂಬ ಅಂದರೆ ತುಂಬ ಜನ ಫಿಶ್ ಇಟ್ಕೊಂಡು ಕುತ್ಕೊತಾರೆ. ಫ್ರೆಶ್ ಮೀನು ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಬರ್ತಾ ಇದ್ದೆ ಇಲ್ಲಿ ಮೀನೆಲ್ಲ ತೊಗೊಂಡು ಹೋಗೋಕ್ಕೆ. ಮತ್ತು ಅದೇ ಮೆಮೊರೀಸ್ ಕೂಡ ನನಗೆ ರಿಕಾಲ್ ಆಗ್ತಾಯಿತ್ತು. ಹಾಗೆ ನನ್ನ ಮಗಳಿಗೂ ಕೂಡ ಫಿಶ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾನು ಬಂದರ್ಗೆ ಬಂದೆ. ತುಂಬಾ ಫ್ರೆಶ್ ಆಗಿರುತ್ತೆ ಇಲ್ಲಿ ಫಿಶ್ಗಳು. ಆ ಕಡೆ ಇದಿದೆ, ಸಮುದ್ರ ನದಿ ಇದೆ ಎರಡೂ. ಅಲ್ಲಿಂದ ತಂದು ಬೋಟಿಯಿಂದ ಇಲ್ಲಿ ಮಾರ್ತಾ ಇರ್ತಾರೆ. ತನಿಷ್ಕ ಫಸ್ಟ್ ಟೈಮ್ ಫಿಶ್ನ ಟಚ್ ಮಾಡಿರೋದು ಕೂಡ. ಹಾಗೆ ಫಿಶ್ ಎಲ್ಲ ತೊಗೊಂಡು ಬಾಕ್ಸಲ್ಲಿ ಹಾಕಿ ನಾವು ಸಿದ್ದಾಪುರಕ್ಕೆ ಹೊರಟ್ವಿ. ಸೊ ನೋಡಿದ್ರಲ್ವಾ, ಇವಾಗ ಜಸ್ಟ್ ನಾವು ಸಿದ್ದಾಪುರಕ್ಕೆ ಬಂದು ರೀಚ್ ಆದ್ವಿ. ಒಂದು 8 o'clock ಆಗಿದೆ. ಇವಾಗ ನಾವು ಸಚಿನ್ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಇವತ್ತೊಂದಿನ ಸ್ಟೇ ಮಾಡಿಬಿಟ್ಟು ಅವ್ರ ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಅಲ್ಲಿಂದ ನಾಳೆ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಏನು ಮಾಡ್ತೀವೋ ಗೊತ್ತಿಲ್ಲ, ನೋಡಬೇಕು ಎಲ್ಲಿ ಹೋಗಬೇಕು ಏನು ಅಂತ. ಮನೆಗೆ ಬಂದು ರೀಚಾಗಿ ಊಟ ಮಾಡಿ ಮಲ್ಕೊಂಬಿಟ್ವಿ. ಎಲ್ಲರಿಗೂ ಟಯರ್ಡ್ ಫೀಲ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ವ್ಯೂ ಮಾತ್ರ ನಿಮಗೆ ಹೇಳಬೇಕಂತಲೇ ಇಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾವು ಮದುವೆಗೆ ಬಂದಾಗ ಇವ್ರ ಮನೇಲಿ ಸ್ಟೇ ಇದ್ದಾಗ ಮಾರ್ನಿಂಗ್ ವ್ಯೂನ ತೋರಿಸಿದ್ದೆ. ತುಂಬಾ ಸ್ನೋ ಆ್ಯಕ್ಚುಲಿ ಇಬ್ಬನಿ ತುಂಬಿಕೊಂಡಿತ್ತು. ಹಾಗೆ ನಾವೆಲ್ಲ ಕಸಿನ್ಸು ಹಾಗೆ ನನ್ನ ನಾದಿನಿ ಅವರೆಲ್ಲ ಸೇರಿಕೊಂಡು ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಆಚೆಗಡೆ ವಾಕ್ ಬಂದ್ವಿ. ಮಾರ್ನಿಂಗ್ ವಾಕ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಬೆಳಗ್ಗೆ ಎದ್ದು ಎಷ್ಟೇ ವಾಕ್ ಮಾಡಿದ್ರೂ ಏನೋ ಒಂಥರ ಊರಲ್ಲಿ ವಾಕ್ ಮಾಡೋದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ. ಆ ಕಡೆ ಈ ಕಡೆ ತುಂಬಾ ಗ್ರೀನರಿ, ಹಾಗೆಯೇ ಫ್ರೆಶ್ ಏರ್, ಏನೋ ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಏನೇ ಆದ್ರೂ ಊರು ಸ್ವರ್ಗನೇ ಅಲ್ವಾ ಬ್ಯಾಂಗ್ಳೂರು ಕಂಪೇರ್ ಮಾಡಿಕೊಂಡ್ರೆ. ಹಾಗೆ ಇದೊಂದು ಗಿಡದ ಬಗ್ಗೆ ನಾನು ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ತುಂಬ ಜನಕ್ಕೆ ಈ ಒಂದು ಗಿಡ ಗೊತ್ತಿರುತ್ತೆ ಊರ ಕಡೆಯವರಾಗಿದ್ದರೆ, ಹಾಗೆ ತುಂಬ ಜನಕ್ಕೆ ಗೊತ್ತು ಇರೋದು ಇಲ್ಲ ಅಂದ್ಕೊತೀನಿ. ಇದು ಮುಟ್ಟಿದ್ರೆ ಹೀಗೆ ಮುದುರ್ಕೊಳ್ಳುತ್ತೆ. ಇದ್ರ ಹೆಸರು ಮುಟ್ಟಿದ್ರೆ ಮುನಿ ಅಂತ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಹೇಳ್ಬೋದು. ಟಚ್ ಮಾಡಿದ ತಕ್ಷಣ ಹೀಗೆ ಮುದುರ್ಕೊಂಡ್ಬಿಡುತ್ತೆ. ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಓಪನ್ ಆಗುತ್ತೆ. ವಾಕೆಲ್ಲ ಮಾಡ್ಕೊಂಡ್ಬಂದ್ಮೇಲೆ ನಾವು ಟೀ ಕುಡಿದು ಆಮೇಲೆ ತಿಂಡಿ ಎಲ್ಲ ತಿಂದ್ವಿ. ಹಾಗೆ ಇಲ್ಲಿ ಲೇಡೀಸ್ ಎಲ್ಲ ಸೇರಿಕೊಂಡು ಅಡುಗೆಗೆ ಪ್ರಿಪ್ರೇಷನ್ ಆಗಿದೆ. ಏನೇನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಸೌಟೆದು ಸಾರು ಮಾಡಿದ್ದೀವಿ, ಅನ್ನ ಇದೆ, ಮತ್ತೆ ಸ್ವಲ್ಪ ನಂಜಲಿಕೆ ಅಂತ ಹೇಳ್ಕೊಂಡು ಸ್ವಲ್ಪ ಇದ್ರದ್ದು ಏನದು ಚಟ್ನಿದು ಸುಕ್ಕ ಮಾಡಿದ್ದೀನಿ. ಸ್ವಲ್ಪ ನಂಜಲಿಕೆ ಅಂತ ಇದ್ರದ್ದು ಸೌಟೆದು ಫ್ರೈ ಮಾಡಿದ್ದೀನಿ. ಮತ್ತೊಂದು ಸ್ವಲ್ಪ ನಂಜಲಿಕೆ ಎಕ್ಸ್ಟ್ರಾ ಏನಾದ್ರು ಬೇಕು ಅಂತ ಹೇಳ್ಕೊಂಡು ಬಂಗಡೆ ಫ್ರೈ ಮಾಡಿದ್ದೀನಿ. ಆಮೇಲೆ ಅದು ಸ್ವಲ್ಪ ಏನಾದ್ರು ಎಣ್ಣೆದ ಪದಾರ್ಥ ಬೇಕಲ್ಲ ಅಂತ ಹೇಳ್ಕೊಂಡು ಚಟ್ಲಿದ ಕಬಾಬ್ ಮಾಡಿದ್ದೀವಿ. ಮತ್ತೇನು ಸ್ವಲ್ಪ ಇದು ನಾನ್ ವೆಜ್ ಇದ್ರೆ ಅಂತೇಳಿ ಸ್ವಲ್ಪ ಬೀನ್ಸ್ ಸಾರು ಮಾಡಿದ್ದೀವಿ. ಮತ್ತೆ ಬೆಂಡೆಕಾಯಿ ಸುಕ್ಕ ಮಾಡಿದ್ದೇವೆ. ಇದೆಲ್ಲ ಮನೆಯಲ್ಲೇ ದುಡ್ಡ ಹೋಗಿದ್ದಾರೆ ನೋಡಿಮ್ಮ. ಮತ್ತೆ ಬೊಂಬಾಟ್ ಭೋಜನ. ಕಲಿತಚ್ಚೆ ಸ್ಮೈಲ್ ದಿಗೆ ಇದ್ದೀರಾ? ನಾನು ಮೀನು ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವ ಮೀನು? ಸುಟ್ಟ
ಲೇಡೀಸ್ ಎಲ್ಲ ಸೇರಿ ಅಡುಗೆ ಮಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದರೆ ಈ ಕಡೆ ಹುಡುಗರು ಕ್ರಿಕೆಟ್ ಆಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ವೆದರ್ ಕೂಡ ತುಂಬಾ ಕೂಲಾಗಿತ್ತು ಅವ್ರಿಗೆ ಆಟ ಆಡೋದಕ್ಕೆ. ಹಾಗೆ ಊಟದ್ದಾಗಿರ್ಬೋದು ಇರ್ಬೋದು ಯಾವುದು ಟೆನ್ಷನ್ ಇರಲಿಲ್ಲ. ಈ ಕಡೆ ಮನಸ್ಸೇ ಬರ್ತಾ ಇರಲಿಲ್ಲ ಅವ್ರಿಗೆ, ಕ್ರಿಕೆಟಲ್ಲಿ ಅಷ್ಟೊಂದು ಮುಳುಗಿಬಿಟ್ಟಿದ್ರು. ಸೊ ಅವರೆಲ್ಲ ಕ್ರಿಕೆಟೆಲ್ಲ ಆಡಿ ಬರೋ ಅಷ್ಟರಲ್ಲಿ ನಮ್ಮದು ಅಡುಗೆ ಕೂಡ ರೆಡಿಯಾಗಿತ್ತು. ಎಲ್ಲರೂ ಸೇರಿ ಒಂದು ಬೊಂಬಾಟ್ ಭೋಜನನ ಮಾಡಿದ್ವಿ ನಾವು. ತುಂಬಾ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಎಲ್ಲ ಮಾಡಿದರು ಫಿಶ್ದು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಇಷ್ಟೇ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಊಟ ಎಲ್ಲ ಮುಗಿಸಿ ಆದಮೇಲೆ ನಾವು ಎಲ್ಲಿಗೆ ಹೊರಟ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.